ಶೋಕಿ ಜೀವನಕ್ಕಾಗಿ ಎಂಜಿನಿಯರ್ ವಿದ್ಯಾರ್ಥಿಗಳಿಂದ ರಾಬರಿ ಆಗಿದೆ. ದರೋಡೆ ಮಾಡಿ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳು ಈಗ ಸಿಕ್ಕಿಬಿದ್ದಿದ್ದಾರೆ. 3 ವಿದ್ಯಾರ್ಥಿಗಳು ದರೋಡೆ ಮಾಡಿದಂತಹ ವಿದ್ಯಾರ್ಥಿಗಳನ್ನ ಮಂಡ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಿರಣ್, ಕುಶಾಲ್ ಬಾಬು ಹಾಗೂ ಗೋಕುಲ್ ಈ 3 ವಿದ್ಯಾರ್ಥಿಗಳು ಮಾಡಿದಂತಹ ರಾಬರಿ. BMS ಕಾಲೇಜಿನಲ್ಲಿ ಇವರು ಓದ್ತಾ ಇರೋದು. ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಹಣ ಸಂಪಾದಿಸೋದಕ್ಕೆ ಹೆದ್ದಾರಿ ರಾಬರಿಗೆ ಇಳಿದಿದ್ರಂತೆ. ವಿಚಾರಣೆ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳು ಹೊರಬಿದ್ದಿವೆ. BMS ಕಾಲೇಜಿನಲ್ಲಿ ಓದ್ತಾ ಇರುವಂತಹ 3 ವಿದ್ಯಾರ್ಥಿಗಳಿವರು ಕಿರಣ್, ಕುಶಾಲ್ ಬಾಬು ಮತ್ತು ಗೋಕುಲ್ ಶೋಕಿ ಜೀವನ ನಡೆಸಬೇಕು ಅಂತ ಕದೀತಾ ಇದ್ರು. ಈ 3ರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎಷ್ಟು ದಿನದಿಂದ ಈ ರೀತಿ ಮಾಡ್ತಾ ಇದ್ದಾರೆ, ಇಲ್ಲಿವರೆಗೂ ಎಷ್ಟು ದರೋಡೆಯನ್ನ ಮಾಡಿದ್ದಾರೆ, ಎಲ್ಲದರ ಬಗ್ಗೆಯೂ ಮಾಹಿತಿ ಕಲೆ ಹಾಕ್ತಿದ್ದಾರೆ. ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನು ಅನುಸರಿಸಿ ಒಟ್ಟು 3 ಜನ ಆರೋಪಿತರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಬ್ಬನು ಗೋಕುಲ್ ಅಂತೇಳಿ, ಇನ್ನೊಬ್ಬನು ಕಿರಣ್ ಅಂತೇಳಿ, ಒಬ್ಬನು ಕುಶಾಲ್ ಅಂತೇಳಿ ಆನ್ಲೈನ್ ಕ್ಯಾಟರಿಂಗ್ ಸರ್ವಿಸ್ ಅನ್ನ ಮಾಡ್ತಾ ಇರ್ತಾರೆ. ತದನಂತರದಲ್ಲಿ ಅದರಿಂದ ಲಾಸ್ ಆದ್ಮೇಲೆ ಈ ಒಂದು ಕೃತ್ಯ ಮಾಡಿರುವುದಾಗಿ ತನಿಖೆಯಲ್ಲಿ ಒಪ್ಕೊಂಡಿರ್ತಾರೆ. ಇದ್ರ ಜೊತೆಗೆ ಇದೇ ಒಂದು ಪ್ರಕರಣದ ತನಿಖೆ ಮಾಡ್ತಾ ಇರುವಾಗ ಇದೇ ಆರೋಪಿತರು ದಿನಾಂಕ 19/10/2025 ಶ್ರೀರಂಗಪಟ್ಟಣ ಠಾಣಾ ವ್ಯಾಪ್ತಿಯ ಒಂದು ಕರಿಘಟ್ಟ ಬಳಿಯಲ್ಲಿ ಸಹಿತ ಒಬ್ಬ ಯತೀಂದ್ರ ಅಂತೇಳಿ ಆತನನ್ನ ಕುಳಿಸ್ಕೊಂಡು ಬಂದು ಅದೇ ರೀತಿ ಅವನ ಕಡೆಯಿಂದ ಒಂದು ಐಫೋನ್ ಮತ್ತು 10,000 ರೂಪಾಯಿ ದುಡ್ಡನ್ನ ಅವರು ಒಂದು IPL ವಿನ್ ಅಂತೇಳಿ ಬೆಟ್ಟಿಂಗ್ ಖಾತೆಗೆ ವರ್ಗಾವಣೆ ಮಾಡಿಸಿರುವುದು ಸಹಿತ ಕಂಡು ಬಂದಿದ್ದರ ಹಿನ್ನೆಲೆಯಲ್ಲಿ ಆ ಒಂದು ಠಾಣೆಯಲ್ಲಿ ಸಹಿತ ಮತ್ತೊಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಟ್ಟು 2 ಪ್ರಕರಣಗಳಲ್ಲಿ ಆರೋಪಿತರನ್ನ ನಾವು ಈಗಾಗಲೇ ಬಂಧಿಸಿ ಹೆಚ್ಚಿನ ಒಂದು ತನಿಖೆ ಮುಂದುವರೆದಿದೆ. 3 ಜನ ನಾನು ಈಗಾಗಲೇ ಹೇಳಿದ ಹಾಗೆ ಇಬ್ಬರು 7ನೇ ಸೆಮಿಸ್ಟರ್ನಲ್ಲಿ, ಒಬ್ಬನು ಕುಶಾಲ್ ಅಂತೇಳಿ ಏರೋಸ್ಪೇಸ್ ಇಂಜಿನಿಯರಿಂಗ್ 7ನೇ ಸೆಮಿಸ್ಟರ್, ಇನ್ನೊಬ್ಬನು ಕಿರಣ್ ಅಂತೇಳಿ ಈತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇಬ್ರು ಒಂದೇ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ. ಇವರಿಬ್ಬರ ಜೊತೆಗೆ ಇನ್ನೊಬ್ಬ ಆರೋಪಿತ ಗೋಕುಲ್ ಅಂತೇಳಿ ಆತನ ಬ್ರದರ್ ಒಬ್ಬ ಜೀವನ್ ಅಂತೇಳಿ ಇರ್ತಾನೆ, ಅವನು ಸಹಿತ ಇದೇ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ. ಮೊದಲು ಇವರು ಒಂದು ಯಾವ್ದೋ PGಯಲ್ಲಿ ಇರ್ತಾರೆ. ಅದಾದ್ಮೇಲೆ ಇವರು ಗೋಕುಲ್ ಅನ್ನೋರು ಇವ್ರಿಗೆ ಪರಿಚಯ ಆದ್ಮೇಲೆ ಇವರೆಲ್ಲರೂ ಸೇರಿ ಒಂದೇ ಒಂದು ಅಪಾರ್ಟ್ಮೆಂಟ್ ಬಾಡಿಗೆ ತೆಗೆದುಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.